ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜು ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಹರಿಕಥಾಮೃತಸಾರದ ಕರುಣಾಸಂಧಿಯಲ್ಲಿ ಭಗವಂತನ ಕರುಣೆಯ ಬಗ್ಗೆ, ನಮ್ಮ ಮೇಲೆ ಮಾಡುವಂತಹ ಅಪಾರವಾದ ಅನುಗ್ರಹದ ಬಗ್ಗೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಒಡಲ ನೆರಳನಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತ ದೀನನೆಂದೆನಿಸಿ, ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಂಬಂದದಲ್ಲಿ ನವಸುವಿಶೇಷ ಸನ್ಮಹಿಮಾ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ. ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮ್ಮ ನೆರಳು ನಮ್ಮನ್ನು ಎಡಬಿಡದೇ ಬರ್ತಾ ಇರ್ತದೆ. ಹಾಗೆ ಭಗವಂತ ಒಂದು ಕ್ಷಣನೂ ಬಿಡೋದಿಲ್ಲಂತೆ. ಬೆಂಬಲನಾಗಿ ಎಲ್ಲ ಕಾಲದಲ್ಲಿ ಭಕ್ತರನ್ನು ಕಾಯುವಂತಹ ಭಗವಂತ ಭಕ್ತಾಧೀನನೆಂದೆನಿಸಿ, ಭಕ್ತರ ಆಧೀನ ತಾನು ಅಂತ ಅನಿಸ್ಕೊಂಡು ಯಾವಾಗಲೂ ಭಕ್ತರನ್ನು ಕಾಯ್ತಾನೆ. ಉದಾಹರಣೆಗೆ ಪ್ರಹ್ಲಾದರಾಜರನ್ನು ತೆಗೆದುಕೊಳ್ಳಬಹುದು. ಅನೇಕ ವಿಧವಾದ ಕಷ್ಟಗಳನ್ನು ಮಗ ಅನ್ನುವಂತಹ ಮಮತೆಯನ್ನು ಮರೆತು ಹಿರಣ್ಯಕಶಿಪು ಕೊಟ್ಟಂತಹ ಸಂದರ್ಭದಲ್ಲೂ ಎಡಬಿಡದೆ ಅವನನ್ನು ಕಾದಂತಹ ಭಗವಂತನ ಮಹಿಮೆ ಎಷ್ಟು ಹೇಳಿ ನಾನು ಅಂತಾರೆ. ಇಷ್ಟೇ ಅಲ್ಲ, ಭಕ್ತಾಧೀನನೆಂದೆನಿಸಿ ರಕ್ಷಣೆ ಮಾಡ್ತಾನೆ. ಜೊತೆಗೆ ತಡೆವ ದುರಿತೌಘಗಳ ಅಂದರೆ ಪ್ರತಿಬಂಧಕವಾದಂಥದ್ದು. ಭಗವಂತನ ಅನುಗ್ರಹ ಪಡಿಲಿಕ್ಕೆ ಬೇಕಾಗಿರುವಂತಹ ಯಾವ ಪುಣ್ಯ ಇದೆನೋ ಆ ಪುಣ್ಯ ಬರದೇ ಇರೋ ರೀತಿ ಸಾಧಕನಿಗೆ ದುಷ್ಟವಾದ ದುರಿತಗಳು, ಪಾಪ, ಅದೇನು ಅಂತ ಹೇಳಿಲ್ಲ, ಯಾವುದು ಬೇಕಾದ್ರೂ ಆಗಿರಬಹುದು, ಅದನ್ನು ಬರದಂತೆ ಪಾಪಕರ್ಮ ಓಘಗಳ ಆ ಸಮೂಹಗಳನ್ನು ಅದನ್ನು ತಡೆದು ಬಿಡ್ತಾನಂತೆ. ಕಷ್ಟ ಬರದೇ ಇರೋ ರೀತಿ ಸುಖವೇ ಇವನಿಗೆ ಸಿಗೋ ಹಾಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಕಾಮದ, ಬರೇ ಸುಖ ಅಂದಿಲ್ಲ ಇಲ್ಲಿ, ಕಾಮದ ಅಂದರು ಅಂದರೆ ಅವ್ರು ಏನು ಇಚ್ಛೆ ಪಡ್ತಾರೋ ಅದನ್ನು ಪೂರ್ತಿ ಮಾಡ್ತಾ ಇದ್ದಾನೆ. ಸಂತತ, ಯಾವುದೋ ಒಂದು ಕಾಲದಲ್ಲ, ಸರ್ವಕಾಲದಲ್ಲಿ ಮಾಡ್ತಾನೆ ಭಗವಂತ. ಸಕಲೇಷ್ಟಗಳ ಎಲ್ಲ ಇಷ್ಟವನ್ನು ಪೂರ್ಣ ಮಾಡ್ತಾನೆ. ಕೊಡುವನು ನಂಬಂದದಲ್ಲಿ ಅಂದರೆ ನಮ್ಮ ಯೋಗ್ಯತಾನುಸಾರವಾಗಿ ಕೊಡ್ತಾನೆ ಭಗವಂತ. ನವಸುವಿಶೇಷ ಸನ್ಮಹಿಮಾ. ನವ ಅಂದರೆ ನೂತನವಾದಂತಹ, ಸು ಅನ್ನೋದಕ್ಕೆ ಸಮೀಚೀನವಾದಂತಹ, ವಿಶೇಷವಾದಂತಹ, ಸತ್ ಅಂದರೆ ನಿರ್ದುಷ್ಟವಾದಂತಹ ಮಹಿಮವುಳ್ಳಂಥವನು. ಭಗವಂತನ ಮಹಿಮೆಯನ್ನು ಯಾರೂ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಹಿಮೆಯನ್ನು ಅವನು ಮಾತ್ರ ಬಲ್ಲ. ಭಗವಂತನ ಮಾಯೆಯನ್ನು ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮೀದೇವಿಗೂ ಸಾಧ್ಯ ಆಗಿಲ್ಲ. ಅಂತಹ ಮಹಾಮಹಿಮವುಳ್ಳಂಥವನು ಭಗವಂತ. ಅಂದರೆ ಬಿಂಬರೂಪಿ ಪರಮಾತ್ಮನ ಒಂದು ವೈಶಿಷ್ಟ್ಯತೆಯನ್ನು ಈ ಪದ್ಯದಲ್ಲಿ ತಿಳಿಸಿದರು. ಅದಕ್ಕೆ ಜಗನ್ನಾಥದಾಸರ ಗುರುಗಳಾಗಿರುವಂಥ ಬಾಗಣ್ಣದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ ಭಗವಂತನ ಮಹಿಮೆಯನ್ನು. ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಅನ್ನೋ ಪದ್ಯದಲ್ಲಿ ಹೇಳ್ತಾರೆ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು, ಬಿಂಬಪೂರ್ಣನು ಪ್ರತಿಬಿಂಬ ಅಪೂರ್ಣ, ಉಂಬುಡುವ ಕ್ರಿಯಾಬಿಂಬ ಮಾಡಿಸೆ ಪ್ರತಿಬಿಂಬ ಕುಂಟೆಂಬ ಬಿಂಬ ಕ್ರಿಯವನಿಗೆ. ಅಂದ್ರೆ ನೋಡಿ, ಕನ್ನಡಿ ಮುಂದೆ ನಿಂತಾಗ ನಾವು ಕೈ ಎತ್ತಿದರೆ ಕನ್ನಡಿ ಇಲ್ಲರುವಂತಹ ಪ್ರತಿಬಿಂಬ ಕೈ ಎತ್ತದೆ. ನಾವು ಬರೀ ಕೈ ಎತ್ತು ಅಂದರೆ ಕೈ ಎತ್ತೋದಿಲ್ಲ. ನಾವು ಬಿಂಬ, ಕನ್ನಡಿ ಮುಂದೆ ನಿಂತಾಗ ಅದು ಪ್ರತಿಬಿಂಬ. ಹಾಗೆ ಭಗವಂತ ನಮಗೆ ಬಿಂಬನಾಗಿರುವಂಥವನು. ನಾವೆಲ್ಲ ಪ್ರತಿಬಿಂಬರಾಗಿರುವಂಥವ್ರು. ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಎಲ್ಲವೂ ಭಗವಂತ ನಿಂತು ಮಾಡಿಸಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗೋದಿಲ್ಲ. ಅದನ್ನು ಜಗನ್ನಾಥದಾಸರು ಅವರ ಗುರುಗಳಾಗಿರುವಂಥ ಗೋಪಾಲದಾಸರು ತಿಳಿಸ್ತಾರೆ. ಇರಲಿ, ಇನ್ನು ಮುಂದೆ ಹೇಳ್ತಾರೆ, ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು. ಯಾರು ದೇವರಿಂದ ದೂರ ಆಗ್ತಾರೆ ನೋಡಿ, ದೇವರಿಲ್ಲ, ಧರ್ಮ ಇಲ್ಲ ಅಂತ ಯಾರು ದೂರ ಸರಿತಾರೋ ಅವ್ರಿಗೇನು ಮಾಡ್ತಾನೆ ಭಗವಂತ ಹೇಳ್ತಾರೆ ಈ ಪದ್ಯದಲ್ಲಿ. ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು, ಬಹು ಕಠಿಣ ನಿವಾ ಶಿಷ್ಟೇಷ್ಟನೆಂದರಿದ ಅನವರತ ಸದ್ಭಕ್ತಿ ಪಾಶದಲ್ಲಿ. ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯ ವನಿಹ ಪರಂಗಳಲ್ಲಿ. ಬಹಳ ಸುಂದರವಾದ ಪದ್ಯ, ಭಾರಿ ಪ್ರಖ್ಯಾತವಾದ ಪದ್ಯ. ಅನೇಕ ವ್ಯಾಖ್ಯಾನಕಾರರು ಅನೇಕ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಏನಿದರ ಅರ್ಥ? ಬಿಟ್ಟವರ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿಯದೆ ಕೇವಲ ವಿಷಯದಲ್ಲಿ ಆಸಕ್ತಿ, ಊಟ ಮಾಡೋದು, ತಿನ್ನೋದು, ಮಲಗೋದು, ಲೌಕಿಕವಾದ ಪದಾರ್ಥಗಳಲ್ಲೇ ವ್ಯಾಮೋಹ, ವಿರಾಗ. ವಿರಾಗ ಅಂದ್ರೇನು? ವೈರಾಗ್ಯ ಅಲ್ಲ, ವಿಷಯಗಳಲ್ಲಿ ರಾಗ. ಅನೇಕ ಪದಾರ್ಥಗಳನ್ನು ತೆಗೆದುಕೊಳ್ಳೋದು, ಅದರಲ್ಲೇ ಆಸಕ್ತನಾಗೋದು, ಲೌಕಿಕ ವಿಷಯಗಳಲ್ಲೇ ಮಗ್ನನಾಗಿರುವಂಥವರು. ಸತ್ಕರ್ಮಾನುಷ್ಠಾನ ಅನ್ನೋದಿಲ್ಲೇ ಇಲ್ಲ. ಐಶ್ವರ್ಯದಿಂದ ಮದಾಂಧರಾಗಿ ನನ್ನ ಬಿಟ್ಟರೆ ಯಾರಿಲ್ರಿ, ನಾನೇ ಅಲ್ಲ ಅನ್ನುವಂಥ ಭಾವನೆಯಿಂದ ಭಗವಂತನ ವ್ಯಾಪಾರ, ಭಗವಂತನ ಗುಣಗಳ ಚಿಂತನೆ ಮಾಡದೆ ಯಾರು ಓಡಾಡ್ತಾರೋ ಅವ್ರು ಯಾರೇ ಆಗಿರಬಹುದು, ಅವ್ರಿಗೇನು ಮಾಡ್ತಾನೆ ಭಗವಂತ? ಭವಪಾಶದಿಂದಲಿ ಕಟ್ಟುವನು. ಭವಪಾಶ ಅಂದ್ರೇನು? ಜನನ ಮರಣ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಅನ್ನುವಂತಹ ಸಂಕೇತ ರೂಪವಾಗಿರುವಂತಹ ಹಗ್ಗದಿಂದ ಕಟ್ಟುವನು. ಬಿಗಿದು ಬಿಡ್ತಾನಂತೆ ಭಗವಂತ. ಹುಡ್ತಾರೆ ಸಾಯ್ತಾರೆ, ಹುಡ್ತಾರೆ ಸಾಯ್ತಾರೆ, ಬೇರೆ ಏನು ಬರೋದೇ ಇಲ್ಲ ಅವ್ರಿಗೆ ಜೀವನದೊಳಗೆ. ಬಹು ಕಠಿಣ ನಿವಾ, ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವರಿಗೆ ಭಯ ಉಂಟಾಗಬೇಕು. ಕೆಟ್ಟ ಕೆಲಸ ಮಾಡಿದರೆ ಏನಾಗ್ತದೆ ಅನ್ನೋಷ್ಟರ ಮಟ್ಟಿಗೆ ಭಗವಂತ ನರಕಾದಿಗಳಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ, ದಯಾರಹಿತನಾಗಿ ಕೊಡ್ತಾನೆ. ಬಹು ಕಠಿಣ ನಿವಾ. ಇದಕ್ಕೆ ವಿರುದ್ಧವಾಗಿ ಶಿಷ್ಟೇಷ್ಟನೆಂದರಿತ ಅನವರತ ಸದ್ಭಕ್ತಿ ಪಾಶದಲ್ಲಿ, ಗುಣಪೂರ್ಣನಾದಂಥವನು ಭಗವಂತ, ಸರ್ವತಂತ್ರ ಸ್ವತಂತ್ರನಾದಂಥವನು, ಎಲ್ಲರಿಂದ ವಂದ್ಯನಾದಂಥವನು ಅಂತ ಹೇಳಿ ಸೃಷ್ಟ್ಯಾದಿ ಅಷ್ಟಕರ್ತೃತ್ವವನ್ನು ಮಾಡುವಂಥವನು ಅಂತ ತಿಳಿದು ಯಾರು ಅರಿದು ಅನೇಕ ಪ್ರಕಾರಗಳಲ್ಲಿ, ಅದು ತೀರ್ಥಯಾತ್ರೆ ಆಗಿರಬಹುದು, ಉಪವಾಸ ಆಗಿರ್ಬೋದು, ಚಾತುರ್ಮಾಸ್ಯ ವ್ರತ ಆಗಿರ್ಬೋದು, ನಿತ್ಯದಲ್ಲಿ ದೇವರು ಪೂಜಾ ಮಾಡೋದಾಗಿರ್ಬೋದು, ಸಂಧ್ಯಾ ವಂದನೆ ಮಾಡೋದಾಗಿರ್ಬೋದು, ಗುರು ಹಿರಿಯರ ಸೇವೆ ಮಾಡೋದಾಗಿರ್ಬೋದು, ಯಜ್ಞ ಮಾಡೋದಾಗಿರ್ಬೋದು, ದಾನ ಮಾಡೋದಾಗಿರ್ಬೋದು, ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದಾಗಿರ್ಬೋದು, ಎಲ್ಲವೂ ಭಗವಂತನ ಸೇವೆ, ಎಲ್ಲವೂ ಭಗವಂತ ಪ್ರೀತನಾಗಲಿ ಅಂತ ತಿಳಿದು ಯಾರು ಅನುಷ್ಠಾನವನ್ನು ಮಾಡ್ತಾರೋ ಭಗವತ್ ಪ್ರೀತಿಕರವಾಗಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಯಾರು ಮಾಡ್ತಾರೋ ಅವರಿಗೆ, ಅನವರತ ಮಾಡೋಂಥವರಿಗೆ ಸದ್ಭಕ್ತಿ ಪಾಶದಲ್ಲಿ ಮಾಹಾತ್ಮ್ಯ ಜ್ಞಾನಪೂರ್ವಕವಾದಂತಹ ಭಕ್ತಿಯಿಂದ ಮಾಡೋಂತಹವರನ್ನ ಪಾಶದಿಂದ ಕಟ್ತಾನಂತೆ ಭಗವಂತ. ಭಕ್ತಿಯ ಪಾಶದಿಂದ ಯಾರು ಭಗವಂತನನ್ನು ಸ್ತೋತ್ರ ಮಾಡ್ತಾರೋ ಅವರಿಗೆ ಕಟ್ತಾನಂತೆ. ಎದರಿಂದ? ಪ್ರೀತಿಯಿಂದ ಕಟ್ಟಿ ಏನು ಮಾಡ್ತಾನೆ? ಈ ಕಟ್ಟೋಕ್ಕಿಂತ ಮುಂಚೆ ಒಂದು ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಕಟ್ಟುವವರ, ಯಾರು ಭಕ್ತಿಯ ಪಾಶದಿಂದ ಭಗವಂತನನ್ನು ಕಟ್ತಾರೋ ಅವ್ರಿಗೇನು ಮಾಡ್ತಾನೆ ಭಗವಂತ? ಕಟ್ಟುವರ, ಆ ಯಾರು ಪೂಜಾ ಮಾಡ್ತಾರೋ ನೋಡಿ ಅವರಿಗೆ ಭವಕಟ್ಟು ಬಿಡಿಸುವ, ಜನನ ಮರಣ ಅನ್ನುವಂತಹ ಏನು ಲಿಂಗ ದೇಹಕ್ಕೆ ಕಟ್ಟಿದೆ ಅಲ್ಲ ಅದನ್ನು ಬಿಡಿಸುವ, ವಿರಜಾ ನದಿ ಸ್ನಾನ ಮಾಡಿಸಿ ದಿವ್ಯ ಲೋಕಗಳನ್ನು ಕೊಡ್ತಾ ಇದ್ದಾನೆ. ಭವಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದರೆ ತ್ರಿಗುಣಗಳಿಂದ ಮೀರಿದಂಥವನು ಭಗವಂತ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ನಾವೇನು ಹೇಳ್ತೀವಲ್ಲ, ತ್ರಿಗುಣೋಪಾದಿಯಲ್ಲಿ ಮಾಡತಕ್ಕಂತಹ ದೋಷಗಳು ಅಂತೇನಿದ್ದಾವಲ್ಲ ಅವೆಲ್ಲವನ್ನು ಮೀರಿದಂಥವನು ಭಗವಂತ.
ಸಿಟ್ಟಾಗಲಿ ಅಥವಾ ಪ್ರೀತಿಯಾಗಲಿ, ಕೋಪತಾಪಗಳಾಗಲಿ, ನಿದ್ರೆಯಾಗಲಿ, ಜರ ಆಗಲಿ, ಇವ್ಯಾವ ದೋಷಗಳು, ಒಂದು ದೋಷವೂ ಭಗವಂತನಲ್ಲಿಲ್ಲ. ನಿರ್ದೋಷನಾದಂಥವನು ಭಗವಂತ. ಅದನ್ನು ಹೇಳ್ತಾರೆ ಇಲ್ಲಿ, ಸಿಟ್ಟಿನವನವನಲ್ಲ ಕಾಮದ. ನೀವೇನು ಕೇಳ್ತಿರೋ ಬೇಡದ ಇಷ್ಟಾರ್ಥವನ್ನು ಕೊಡುವಂತಹ ಕೊಟ್ಟು ಕಾವನು. ಕೊಟ್ಟು ಕಾಯ್ತಾನಂತೆ, ರಕ್ಷಣೆ ಮಾಡ್ತಾನಂತೆ ಸಕಲ ಸೌಖ್ಯಗಳನ್ನು ಇಹಪರಂಗಳಲ್ಲಿ. ಬರೇ ಇಲ್ಲಷ್ಟೇ ಕೊಡ್ತಾನಲ್ರಿ, ದೇಹದ ನಂತರವೂ ಅಂದರೆ ಜೀವವನ್ನು ಬಿಟ್ಟ ಮೇಲೂ ಸಹಿತ ಭಗವಂತ ಒಳ್ಳೆಯ ಸುಖವನ್ನು ಕೊಡ್ತಾನೆ. ಎಂಥ ಸುಖ? ದುಃಖದ ಲವಲೇಶ ಇಲ್ದಿರುವಂಥ ಮೋಕ್ಷಾದಿ ಸುಖವನ್ನು ಕೊಡ್ತಾನೆ ಭಗವಂತ. ಜೀವನ್ಮುಕ್ತರಾಗಿರುವಂಥವರಿಗೆ ಮೋಕ್ಷವನ್ನೇ ಕೊಟ್ಟು ಸಂರಕ್ಷಣೆ ಮಾಡ್ತಾನೆ ಅಂತಾರೆ ಜಗನ್ನಾಥದಾಸರು. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟರು. ಇನ್ನೂ ಒಂದು ಉದಾಹರಣೆ, ಈ ಪದ್ಯವೂ ಅಷ್ಟೇ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ದೇವರು ಹೆಂಗೆ ರಕ್ಷಣೆ ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಕಣ್ಣಿಗೆವೆಯಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಪುಣ್ಯ ಫಲವಿ ವಂದದಲ್ಲಿ ನುಡಿವೆಣ್ಣನಾಳ್ವಂಡ ನೋಡು ಲಕ್ಷ್ಮಣ ನಣ್ಣನೊದಗುವ ಭಕ್ತರವಸರ ಗಮರಗಣ ಸಹಿತ. ಬಹಳ ಸುಂದರವಾದ ಪದ್ಯ, ಬಹಳ ಅರ್ಥವನ್ನು ಹೇಳುವಂಥ ಪದ್ಯ. ನೋಡಿ, ಭಗವಂತನ ಮಹಿಮೆಯನ್ನ ದೃಷ್ಟಾಂತ ಸಹಿತವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಹಣ್ಣು ತಗೊಂಬಂದರೆ ನಾವೇನು ಮಾಡ್ತೀವಿ? ಹಣ್ಣನ್ನು ತೆಗೆದುಕೊಳ್ತೀವಿ, ತೆಗೆದುಕೊಂಡು ಬಾಯಲ್ಲಿ ಹಾಕ್ಕೊಳ್ತೀವಿ. ಹಾಕ್ಕೊಂಡಂಥ ಸಂದರ್ಭದಲ್ಲಿ ಆ ಹಣ್ಣು ಚೆನ್ನಾಗಿ ಅಗೀತದೆ, ಹಲ್ಲು ಅಗದ ಮೇಲೆ ಅದರ ರಸವನ್ನು ನಾಲಿಗೆ ಕೊಡ್ತದೆ. ರಸ ನಾಲಿಗೆಗೆ ಬರುವಂಥದ್ದು. ನಾಲಿಗೆ ಯಾವುದೇ ಸಂದರ್ಭದಲ್ಲೂ ಕಚ್ಚಿ ಕಚ್ಚಿ ಏನು ಮಾಡೋದಿಲ್ಲ, ತಿನ್ನೋದಿಲ್ಲ ಅದೇನು. ಅದರ ರಸ ಮಾತ್ರ ಸರಿಯಾಗಿ ನಾಲಿಗೆಗೆ ಹೋಗ್ತದೆ. ಕಷ್ಟಪಟ್ಟಿರೋದು ಹಲ್ಲು, ಆದರೆ ರಸ ಸಿಗೋದು ನಾಲಿಗೆಗೆ. ಒಂದು ಉದಾಹರಣೆ. ಇನ್ನೂ ಒಂದು ಉದಾಹರಣೆ ಕೊಟ್ಟರು. ಕಣ್ಣಿಗೆವೆಯಂದದಲ್ಲಿ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಕಣ್ಣಿಗೆ, ಎರಡು ನೇತ್ರಗಳಿಗೆ ಎವೆಯಂದದಲ್ಲಿ ರೆಪ್ಪೆ ಇದೆ ಕಣ್ಣಿಗೆ. ದೇವತೆಗಳಿಗೆ ವಿಶೇಷವಾಗಿ ಭಗವಂತ ಅವರಿಗೆ ಕೊಟ್ಟಿರುವಂತಹ ಅದ್ಭುತವಾದ ಲಕ್ಷಣ. ದೇವತೆಗಳಿಗೆ ಅನಿಮಿಷರು ಅಂತ ಅವರಿಗೆ ಹೆಸರು. ನಾವೆಲ್ಲ ನಿಮಿಷರು, ಅನಿಮಿಷರಲ್ಲ ನಾವು. ಯಾಕೆ? ನಮಗೆ ರೆಪ್ಪೆ ಬಡಿತಾ ಇರ್ತದೆ. ಅಂತಹ ರೆಪ್ಪೆ ಹೇಗೆ ಬಡಿತದೋ, ನಾವೇನು ಹೇಳೋದಿಲ್ಲ ರೆಪ್ಪೆಗೆ ಬಡಿ ಅಂತ. ಧೂಳು ಬಂದ ಕೂಡಲೇ ತಂತಾನೇ ಬಡಿತದೆ. ಹಾಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಮೊದಲನೇ ಉದಾಹರಣೆ, ಕಣ್ಣಿಗೆ ರೆಪ್ಪೆ ಎಂದದೆ. ಕೈಗಳು ಮೈ ತಿಣ್ಣಿಗೊದಗುವ ತೆರದಿ. ಯಾವಾಗ ನಮಗೆ ದೇಹದಲ್ಲಿ ಕಡಿತ ಆದಾಗ ಕೈ ತಂತಾನೆ ಹೋಗ್ತದೆ. ಅದು ಕೈ ಇರ್ಬೋದು, ಕಾಲು ಹತ್ರ ಆಗಿರ್ಬೋದು, ತಲೆ ಹತ್ರ ಆಗಿರ್ಬೋದು. ನಮ್ಮ ಕೈ ತಣ್ಣ ಕರೆಕ್ಟಾಗಿ ಅಲ್ಲೇ ಜಾಗಕ್ಕೆ ಹೋಗಿ ಎಲ್ಲಿ ಕಡಿತದೋ ಅಲ್ಲಿ ತೂರಿಸ್ಕೊಳ್ತದೆ. ಆ ರೀತಿಯಾಗಿ ಇನ್ನು ಮೂರನೇದಾಗಿ ಪಲ್ಗಳು, ಬಾಯಿಗತವಾಗಿರುವಂಥ ಹಲ್ಲುಗಳು ಪಣ್ಣು ಫಲಗಳನ್ನು, ಹಣ್ಣುಗಳನ್ನು ಚೆನ್ನಾಗಿ ಜಗಿದು ಭಕ್ಷ್ಯಗಳನ್ನು ಅಗಿದು ಅಗಿದು ಜಿಹ್ವೆಗೆ ರಸವ ನೀವಂತೆ. ನಾಲಿಗೆ ಆರಾಮ್ ಕೂತಿರ್ತದೆ, ಏನು ಕಷ್ಟಪಡೋದಿಲ್ಲ. ಹಲ್ಲು ಕಷ್ಟಪಡೋದು, ಕಷ್ಟಪಟ್ಟು ಎಲ್ಲ ಜಗದು 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 ಸಣ್ಣಕ್ಕೆ ಆಗಿ ರಸ ಆಗಿ ಅದು ನಾಲಿಗೆಗೆ ಸಿಗ್ತದೆ. ಹಾಗೆ ಅಂದರೆ ಕಣ್ಣಿಗೆ ರೆಪ್ಪೆ ಇದ್ದ ಹಾಗೆ, ಕೈಗೆ ತೂರಿಸಿದಂತಹ ಸಂದರ್ಭದಲ್ಲಿ ಮೈ ಕೈಗೆ ಅದು ಕೈ ಹೇಗೆ ಹೋಗಿ ಅದು ಕಡಿತವನ್ನು ಸಮಾಧಾನ ಮಾಡ್ತದೋ, ಜೊತೆಗೆ ಹಣ್ಣುಗಳನ್ನು ಹಲ್ಲುಗಳು ಕಚ್ಚಿ ಜಗಿದು ರಸವನ್ನು ನಾಲಿಗೆಗೆ ಕೊಡುವಂತೆ ಭಗವಂತ ಪುಣ್ಯ ಫಲವೀವಂದದಲ್ಲಿ. ಭಗವಂತ ಹೆಂಗೆ ಕೊಡ್ತಾನೆ ಪುಣ್ಯವನ್ನು? ವಿಶೇಷವಾಗಿ ಪಕ್ವ ಕಾಲ ಆಯಿತು, ಅವನಿಗೆ ಪುಣ್ಯ ಬರಬೇಕು ಅಂತ ನಿರ್ಧಾರ ಮಾಡಿದ ಭಗವಂತ ಸುರಿತಾನೆ ಅವನ ತಲೆ ಮೇಲೆ ಸುಖವನ್ನು, ದರ್ಶನವನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ನುಡಿವೆಣ್ಣಿನ ವಾಕ್ಯಗಳಿಗೆ ಅಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿಯರನ್ನ ಆಳುವತಕ್ಕಂತಹ ಅಂಡನೋಳು ಅಂದರೆ ಇಡೀ ಬ್ರಹ್ಮಾಂಡದೊಳು ಲಕ್ಷ್ಮಣನಣ್ಣನು, ಲಕ್ಷ್ಮಣಾಗ್ರಜ ರಾಮದೇವರು. ಭಕ್ತರವಸರಕ್ಕೆ, ಭಕ್ತರು ಎಲ್ಲೆಲ್ಲಿ ಕರೀತಾರೋ, ಯಾವ ಕಾಲದಲ್ಲಿ ಕರೀತಾರೋ ಆ ಸಂದರ್ಭದಲ್ಲಿ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ
ಲಕ್ಷ್ಮಣನ ಅಣ್ಣನಾಗಿರುವಂತಹ ರಾಮದೇವರು ಅಮರಗಣ ಸಹಿತ ಒದಗುವ. ಅಮರಗಣ ಅಂದರೆ ದೇವತೆಗಳ ಗಣ, ತಾನೊಬ್ಬನೇ ಬರೋದಿಲ್ಲಂತೆ, ಎಲ್ಲರನ್ನ ಕೂಡ್ಕೊಂಡು ಬರ್ತಾನೆ. ಅಂದರೆ ಅಷ್ಟು ಭಕ್ತರ ಮೇಲೆ ಭಗವಂತನ ಅನುಗ್ರಹ ಇದೆ. ಅಂದರೆ ನಿಜ ಭಕ್ತರು ಅಂತ ಯಾರಿದ್ದಾರೋ, ಅಂದರೆ ಸ್ವಾಮಿ ಭೃತ್ಯ ಭಾವನೆಯಿಂದ ಭಕ್ತಿಯಿಂದ ಯಾರು ಭಗವಂತನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಹೀಗೆ ಅನುಗ್ರಹವನ್ನು ಮಾಡ್ತಾನೆ. ಅಂದರೆ ಕಣ್ಣು ರೆಪ್ಪೆಗಳು ಕಣ್ಣಿನಿಂದ ಅವಿಯೋಗವಾಗಿ ಅತಿ ಸಮೀಪದಲ್ಲಿದ್ದರೂ ವಾಸವಾಗಿದ್ದರೂ ಸರ್ವ ಪದಾರ್ಥಗಳನ್ನು ನೋಡುವಂಥದ್ದು ಯಾವುದು? ಕಣ್ಣು ಮಾತ್ರ, ರೆಪ್ಪೆ ನೋಡೋದಿಲ್ಲ. ತದ್ವರ್ಥ ಬಿಂಬ ಪ್ರತಿಬಿಂಬ. ಜೀವರು ಕ್ಷೀರ ನಿವರವತ್ ಕಲೆತು ಇದ್ದರೂ ಜೀವನಾದರೂ ಬಿಂಬನ್ನ ಕಾಣೋದಿಲ್ಲ. ದೇವರು ಭಗವಂತ ನಮ್ಮ ಹೃದಯದಲ್ಲೇ ಕೂತಿದ್ದಾನೆ. ಭಕ್ತಿಯಿಂದ ನೋಡಿದಾಗ ಮಾತ್ರ ಕಾಣ್ತಾನೆ, ಹೊರತು ಇಲ್ಲ ಅಂದರೆ ಕಾಣೋದಿಲ್ಲ. ಮೈ ಒಳಗೆ ತಿನಿಸು ಆದಾಗ ತುರಿಸ್ತಾನೆ ಮನುಷ್ಯ, ಹೇಗೆ ತುರಿಸಿದಾಗ ಸಮಾಧಾನ ಆಗ್ತದೋ ಹಾಗೆ ಭಗವಂತ ಎಲ್ಲ ಕಡೆ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ. ಆದರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಎಷ್ಟು ಉದಾಹರಣೆ ಎಷ್ಟು ಚೆನ್ನಾಗಿ ಕೊಡ್ತದೆ ಅಂದರೆ, ಜಗತ್ತಿನಲ್ಲಿರುವಂತಹ ಯಾವುದೇ ಸುಖ ಆಗಿರ್ಬೋದು, ಅದು ಹೇಗೆ ಅಂದರೆ ತೂರಿಸಿದಾಗ ನಮಗೆ ಆ ಕ್ಷಣದಲ್ಲಿ ಮಾತ್ರ ಸಮಾಧಾನ ಸಂತೋಷ ಆಗ್ತದೆ. ಅಷ್ಟೇ ಜೀವನದ ಕ್ಷಣಿಕವಾದ ಸುಖ. ಯಾವುದೇ ಕಾರಣಕ್ಕೂ ಅದಕ್ಕಿಂತ ಹೆಚ್ಚು ಅಂತ ಅನ್ಕೊಳ್ಳಬೇಡಿ ಅಂತ ಶಾಸ್ತ್ರ ಹೇಳ್ತದೆ. ದಂತಗಳು ಹಣ್ಣುಗಳನ್ನು ತಿಂದು ಸಿಪ್ಪೆಯನ್ನು ದೂರ ಮಾಡಿ ರಸವನ್ನು ಜಿಹ್ವೆಗೆ ನಾಲಿಗೆಗೆ ಬರೋ ಹಾಗೆ ಮಾಡೋ ಹಾಗೆ ಭಗವಂತ ಪರಮಾತ್ಮ ಸಿಪ್ಪೆಗೆ ಸದೃಶವಾಗಿರುವಂತಹ ಈ ಲಿಂಗದೇಹ, ಹಣ್ಣಿನ ಮೇಲೆ ಸಿಪ್ಪೆ ಇರ್ತದಲ್ಲ, ಸಿಪ್ಪೆ ತೆಗೆದಾಗ ಹಣ್ಣು ಸಿಗ್ತದೆ, ಹಾಗೆ ನಮ್ಮ ಶರೀರದಲ್ಲಿ ಮೇಲಿರುವಂತಹ ಆ ಲಿಂಗದೇಹವನ್ನು ದೂರ ಮಾಡಿ ಹೊಳಗಿನ ಸ್ವರೂಪಭೂತವಾದ ಆನಂದವನ್ನು ವ್ಯಕ್ತ ಮಾಡಿ ಜೀವರಿಗೆ ಉಣಿಸ್ತಾನೆ. ಅದು ಯಾರು? ರಾಮದೇವರು. ಅದನ್ನು ಹೇಳ್ತಾರೆ, ಲಕ್ಷ್ಮಣನ ಅಣ್ಣನಾಗಿರುವಂತಹ ರಾಮದೇವರು. ಇಲ್ಲೊಂದು ವಿಶೇಷ ಏನು ಅಂದರೆ, ರಾಮದೇವರ ವಿಷಯವನ್ನೇ ಯಾಕೆ ಎತ್ತಿದ್ರು ಜಗನ್ನಾಥ ದಾಸರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಮೋಕ್ಷ ಕೊಟ್ಟಿರುವಂತಹ ರೂಪ ರಾಮರೂಪ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೈಚ್ಛವಃ. ಯಾರ್ಯಾರಿಗೆ ಮೋಕ್ಷ ಬೇಕೋ ಬರ್ರಿ ನಾ ಮೋಕ್ಷ ಕೊಡ್ತೀನಿ ಅಂತ ಭಗವಂತ ವಾಸುದೇವ ಸಾಕ್ಷಾತ್ತಾಗಿ ರಾಮದೇವರಾಗಿ ಅವತಾರವನ್ನು ಮಾಡಿರುವಂಥದ್ದು. ಅಂತಹ ಭಗವಂತ ಅಮರಗಣ ಸಹಿತನಾಗಿ ಬಂದು ಭಗವಂತ ಎಲ್ಲ ಭಕ್ತರನ್ನ ಎಲ್ಲ ಕಾಲದಲ್ಲಿ, ಅದನ್ನು ಹೇಳ್ತಾರೆ, ಲಕ್ಷ್ಮಣನಣ್ಣನೊದಗುವ ಭಕ್ತರು ಯಾವಾಗ ಬೇಕಾದ್ರೂ ಕರಿಬೋದು, ಅದಕ್ಕೆ ಸಮಯ ಹೊತ್ತು ಗೊತ್ತು ಅಂತಿಲ್ಲ. ಕನಕದಾಸರು ಹೇಳ್ತಾರಲ್ಲ, ಸಮಯ ಉಂಟೇ ಭಕ್ತವತ್ಸಲ ನಿನಗೆ ಅಂತ ಅನ್ನೋ ಹಾಗೆ ಭಗವಂತ ಎಲ್ಲ ಕಾಲದಲ್ಲೂ ಬಂದು ಭಗವಂತ ಅವರನ್ನು ರಕ್ಷಣೆ ಮಾಡ್ತಾನೆ. ಅಮರಗಣ ಸಹಿತವಾಗಿ ದೇವತೆಗಳ ಸಹಿತವಾಗಿ ಬಂದು ಅಷ್ಟು ಎತ್ತರದಲ್ಲಿದ್ದಾನೆ ಭಗವಂತ. ಅಂದರೆ ಭಗವಂತನ ಮಹಿಮೆಗೆ ಎಷ್ಟು ಹೇಳಿದರೂ ಕಡಿಮೆ ಅಂತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು ಇಲ್ಲಿ. ಕಣ್ಣಿಗೆ ವೆಯಂದದಲ್ಲಿ ಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಹಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವನೀವಂತೆ. ಎಷ್ಟು ಒಳ್ಳೆ ಉದಾಹರಣೆ, ನಮ್ಮ ಕಣ್ಣಿಗೆದರಿಗೆ ಕಾಣುವಂತಹ ಉದಾಹರಣೆ. ಇಷ್ಟು ಒಳ್ಳೆ ಉದಾಹರಣೆಯನ್ನು ಕೊಟ್ಟು ನಿಷ್ಕಾಮನೆಯಿಂದ ಭಗವಂತನಿಗೇನೂ ಆಗಬೇಕಾಗಿಲ್ಲ, ಯಾರಿಂದಲೂ ಏನಾಗಬೇಕಾಗಿಲ್ಲ, ಲಕ್ಷ್ಮೀದೇವಿಯಿಂದಲೂ ಏನಾಗಬೇಕಾಗಿಲ್ಲ. ಆದರೂ ಭಗವಂತ ಅವಿಜ್ಞಾತ ಸಖ, ಭಾಗವತ ಹೇಳ್ತದೆ, ಅವಿಜ್ಞಾತ ಸಖನಾಗಿ ಭಗವಂತ ನಮ್ಮನ್ನು ಯಾವಾಗಲೂ ಎಲ್ಲ ಕಾಲದಲ್ಲಿ ರಕ್ಷಣೆ ಮಾಡ್ತಾನೆ, ನಿಷ್ಕಾಮನೆಯಿಂದ ಮಾಡ್ತಾನೆ. ಯಾವ ಪ್ರಯೋಜನವೂ ನಮ್ಮಿಂದ ಭಗವಂತನಿಗಿಲ್ಲ. ಅದು ಭಗವಂತನ ವೈಶಿಷ್ಟ್ಯ, ವೈಭವ, ಅದೇ ದೇವರ ವೈಭವ ಅಂತ ಹೇಳಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ.